ರುಕ್ಮಿಣಿ. ವಿದೇಹ ಸಾಮ್ರಾಜ್ಯದಲ್ಲಿ ಕುಂಡಲಿನಿಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಭೀಷ್ಮಕನೆಂಬ ರಾಜನು ಪಾಲಿಸ್ತಾ ಇರ್ತಾನೆ. ಇದನ್ನು ವಿದರ್ಭ ರಾಜ್ಯ ಅಂತಲೂ ಕರೀತಾರೆ. ಭೀಷ್ಮಕ ರಾಜನಿಗೆ 5 ಜನ ಗಂಡು ಮಕ್ಕಳು ಹಾಗೂ ಒಬ್ಬಳು ಮಗಳು. ಬಹುಶಃ ರಾಜನಿಗೆ ಚಿನ್ನದ ಮೇಲೆ ವ್ಯಾಮೋಹ ಇದ್ದಿರಬಹುದು. ಆದ್ದರಿಂದಲೇ ಮಕ್ಕಳಿಗೆ ರುಕ್ಮಾಂಗದ, ರುಕ್ಮಿಣಿ ಹೀಗೆ ಹೆಸರುಗಳನ್ನು ಇಟ್ಟಿರ್ತಾನೆ. ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಆದ್ದರಿಂದ ರುಕ್ಮಿಣಿಯು ಜನಿಸಿದಾಗ ಇಡೀ ಅರಮನೆಯು ಶೋಭಾಯಮಾನವಾಗಿ ಬೆಳಗಿತು. ಪ್ರಕೃತಿಯೆಲ್ಲವೂ ಸುಂದರವಾಗಿತ್ತು. ಅದು ಚಳಿಗಾಲವಾದ್ದರಿಂದ ಸೂರ್ಯನು ಬೇಗನೆ ಅಸ್ತಮಿಸ್ತಾ ಇರ್ತಾನೆ. ಸೂರ್ಯನು ಅಸ್ತಮಿಸುವ ಮೊದಲೇ ಚಂದ್ರನು ಆಕಾಶದಲ್ಲಿರ್ತಾನೆ. ಸೂರ್ಯನ ಶಾಖವೂ ಅಧಿಕವಾಗಿರಲಿಲ್ಲ. ಚಂದ್ರನು ಬಾಲಚಂದ್ರನು, ಬಹಳ ಸುಂದರನು. ಅಂತಹ ಆಹ್ಲಾದಕರವಾದ ಸಂಧ್ಯಾ ಸಮಯದಲ್ಲಿ ರಾಜನಿಗೆ ಹೆಣ್ಣು ಮಗುವೊಂದು ಜನಿಸಿತು. ಅವಳೇ ರುಕ್ಮಿಣಿ. ಬೆಳೆದು ದೊಡ್ಡವಳಾಗುತ್ತಿದ್ದಂತೆ ಅರಮನೆಯಲ್ಲಿ ಕಾಂತಿಯೊಂದು ಹೆಚ್ಚಾಗುತ್ತಿತ್ತು. ರಾಜನಿಗೆ 5 ಜನ ಗಂಡು ಮಕ್ಕಳಿದ್ದು ಒಬ್ಬಳೇ ಹೆಣ್ಣು ಮಗುವಾದ್ದರಿಂದ ಅವಳಲ್ಲಿ ವಿಶೇಷವಾದ ಪ್ರೇಮವಿತ್ತು. ಅಷ್ಟೇ ಜಾಗ್ರತೆಯಿಂದ ಬೆಳೆಸ್ತಾ ಇರ್ತಾನೆ.